ನಿಮ್ಮ ಬೆನ್ನು ಅಥವಾ ಸೊಂಟ ನೋವಿಗೆ ಕಾರಣ ಏನು? ಅದು ನರದ ಸಮಸ್ಯೆನಾ ಅಥವಾ ಮೂಳೆ ಮಾಂಸಖಂಡದ ತೊಂದರೆನಾ? ನಾವು ನರ ಡಾಕ್ಟರ್ ಹತ್ರ ಹೋಗ್ಬೇಕಾ ಅಥವಾ ಮೂಳೆ ಡಾಕ್ಟರ್ ಹತ್ರ ಹೋಗ್ಬೇಕಾ? ಅಥವಾ ಅದು ಕಿಡ್ನಿಯಲ್ಲಿ ಆಗುವಂತಹ ಸಮಸ್ಯೆನಾ, ಪಿತ್ತಕೋಶ ಲಿವರ್ ಆಗುವಂತಹ ತೊಂದರೆನಾ, ಕರಳಲ್ಲಿ ಆಗುವಂತಹದ್ದು ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಆಗಿರಬಹುದಾ, ಅಥವಾ ಹೆಂಗಸರಲ್ಲಿ ಆಗುವಂತಹ ಗರ್ಭಕೋಶದ ಸಮಸ್ಯೆನಾ? ಈ ಎಲ್ಲಾ ತೊಂದರೆಗಳಿಂದ ಈ ಬೆನ್ನು ಅಥವಾ ಸೊಂಟ ನೋವು ಬರ್ಬೋದು. ಆದ್ರೆ ಅದರ ಸರಿಯಾದ ಕಾರಣ ಗೊತ್ತಿಲ್ಲದೆ ಎಲ್ಲದಕ್ಕೂ ಒಂದು ರೆಸ್ಟ್ ತಗೊಳ್ಳೋದು, ಒಂದು ಮಾತ್ರೆ ತಗೊಳ್ಳೋದ್ರಿಂದ ಗುಣ ಆಗುತ್ತೆ ಅಂದ್ರೆ ಸರಿನಾ? ಖಂಡಿತ ಅಲ್ಲ. ಆದ್ರಿಂದ ಸರಿಯಾದ ಸಮಯದಲ್ಲಿ ಯಾವ ಕಾರಣದಿಂದ ಈ ಬೆನ್ನು ಸೊಂಟ ನೋವು ಬರ್ತಾ ಇದೆ ಅಂತ ಗುರುತಿಸೋದ್ರಿಂದ ನಮ್ಮ ಚಿಕಿತ್ಸೆ ಫಲಕಾರಿಯಾಗಿ ಬೇಗ ಗುಣಮುಖರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಇವತ್ತು ನಾವು ಈ ಬೆನ್ನು ಸೊಂಟ ನೋವು ಯಾವ ಕಾರಣಗಳಿಂದ ಬರುತ್ತೆ, ನಾವು ಏನ್ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಈ ಬೆನ್ನು ಅಥವಾ ಸೊಂಟ ನೋವು ಯಾಕೆ ಬರುತ್ತೆ ಅಂತ ತಿಳ್ಕೋಬೇಕಾದ್ರೆ ಅದರ ರಚನೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಬೆನ್ನು ಅಥವಾ ಸೊಂಟ ಅಂದ ತಕ್ಷಣ ಕೇವಲ ಮೂಳೆಗಳು ಮಾತ್ರ ನಮಗೆ ನೆನಪು ಬರುತ್ತೆ. ಮೂಳೆಗಳಷ್ಟೇನಾ? ಮೂಳೆಗಳ ಮಧ್ಯದಲ್ಲಿ ಲಿಗಮೆಂಟ್ಸ್ ಇರುತ್ತೆ, ಮೂಳೆಗಳ ಮಧ್ಯದಲ್ಲಿ ಡಿಸ್ಕ್ ಅಂತ ಇರುತ್ತೆ, ಅದರ ಒಳಗಡೆ ಸ್ಪೈನಲ್ ಕಾರ್ಡ್, ಮೆದುಳಿಂದ ಬರ್ತಾ ಇರುವಂತಹ ಮುಖ್ಯವಾದ ನರ ಇರುತ್ತೆ, ಮೂಳೆಗಳ ಮಧ್ಯದಲ್ಲಿ ನರಗಳು ಹೊರಗಡೆ ಬರ್ತಾ ಇರುತ್ತೆ. ಸೊ ಈ ರೀತಿಯಾದಂತಹ ಬೆನ್ನಿನ ಮೂಳೆ, ಮಾಂಸಖಂಡ, ನರ ಇವೆಲ್ಲವೂ ಸೇರಿ ಅದನ್ನ ಸ್ಪೈನ್ ಅಂತ ನಾವು ಹೇಳ್ತೀವಿ, ಅಥವಾ ಬೆನ್ನು ಸೊಂಟ ಅಂತ ನಾವು ಹೇಳ್ಬೋದು. ಅದ್ರ ಜೊತೆಗೆ ಬೇರೆ ಕಡೆಯಿಂದ ಬರ್ತಾ ಇರುವಂತಹ ನೋವು ಕೂಡ ಈ ಬೆನ್ನು ಸೊಂಟದಲ್ಲಿ ಕಾಣಿಸ್ಕೋಬಹುದು. ಅದಕ್ಕೆ ನಾವು ರೆಫರ್ಡ್ ಪೇನ್ ಅಂತ ಹೇಳ್ತೀವಿ. ಏನೇನು ಕಾರಣಗಳಿಂದ ಬೆನ್ನು ಸೊಂಟ ನೋವು ಬರ್ಬೋದು ಅಂತ ಯೋಚನೆ ಮಾಡಿದ್ರೆ 10 ಮುಖ್ಯ ಕಾರಣವನ್ನ ನಾವು ಪಟ್ಟಿ ಮಾಡ್ಬೋದು. ಮೊದಲನೇದು ಬೆನ್ನಲ್ಲಿ ಆಗುವಂತಹ ಮಾಂಸಖಂಡದಲ್ಲಿ ಆಗುವಂತಹ ಉಳುಕು, ಮಸಲ್ ಸ್ಟ್ರೇನ್ ಅಥವಾ ಲಿಗಮೆಂಟ್ ಸ್ಪ್ರೇನ್ ಅಂತ ನಾವು ಹೇಳ್ಬೋದು. ಈಗ ಸಡನ್ ಆಗಿ ಬಗ್ಗಿ ಭಾರ ಎತ್ತಬೇಕಾದ್ರೆ ಸಡನ್ ಆಗಿ ಉಳುಕು ಬಂತು ಅಥವಾ ಚಳಕ್ ಅಂತ ಅಂತೂ ನೋವು ಶುರುವಾಯಿತು ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಸಲ ಶುರುವಾಗಿರುತ್ತೆ, ಹಠಾತ್ ಆಗಿ ಏನೋ ಕೆಲಸ ಮಾಡ್ಬೇಕಾದ್ರೆ ಶುರುವಾಗಿರುತ್ತೆ. ಮುಖ್ಯವಾಗಿ ಬಗ್ಗಿ ಭಾರ ಎತ್ತಬೇಕಾದ್ರೆ ಹೆಚ್ಚಿನ ಸಲ ಶುರುವಾಗಿರುತ್ತೆ, ಯಾವುದೋ ಒಂದು ಜಾಗದಲ್ಲಿ ಇರುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಅದು ಹೋಗ್ಬಿಡುತ್ತೆ. ಎರಡನೇದು ಡಿಸ್ಕ್ ಸಮಸ್ಯೆ, ಡಿಸ್ಕ್ ಬಲ್ಜ್ ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್, ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಮೂಳೆಗಳ ಮಧ್ಯೆ ಇರುವಂತಹ ಡಿಸ್ಕ್, ಅಲ್ಲಿರುವಂತಹ ಮಧ್ಯದ ಸಾಫ್ಟ್ ಪಾರ್ಟ್ ನ್ಯೂಕ್ಲಿಯಸ್ ಪಲ್ಪೋಸಸ್ ಅನ್ನೋದು ಹಿಂದೆ ಬಂದು ಸುತ್ತ ಇರುವಂತಹ ಆನಲಸ್ ಫೈಬ್ರೋಸಸ್ ನ ಹರಿದು ಹಿಂದೆ ಬಂದು ನರದ ಮೇಲೆ ಒತ್ತಡ ಕೊಟ್ಟಾಗ ಈ ರೀತಿಯಂತಹ ಸ್ಲಿಪ್ ಡಿಸ್ಕ್ ಆಗ್ಬೋದು. ಆವಾಗ ಆ ಭಾಗದಲ್ಲಿ ನೋವು ಬರುವಂತದ್ದು, ನರದ ಮೇಲೆ ಒತ್ತಡ ಬರುವಂತದ್ದು, ಜಿಂಜಿರಿಕೆ ಅಥವಾ ಜುಮ್ ಅನ್ನುವಂಥದ್ದು, ಮರಗಟ್ಟುವಂತಹ ಭಾವನೆ ಬರ್ಬೋದು, ಸೆಳೆತ, ಕೈಕಾಲಲ್ಲಿ ಸೆಳೆತ ಬರುವಂತದ್ದು, ಈ ರೀತಿಯಾದಂತಹ ತೊಂದರೆ ಕಾಣಿಸ್ಕೋಬಹುದು. ಮೂರನೇದು ಸ್ಪೈನಲ್ ಕೆನಾಲ್ ಸ್ಟೀನೋಸಿಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ವಯಸ್ಸಾಗ್ತಾ ಇದ್ದಾಗೆ ಅದ್ರ ಒಳಗಡೆ ಇರುವಂತಹ ಜಾಗ, ಮೂಳೆ ಜಾಗ ಕಡಿಮೆ ಆಗ್ತಾ ಇದ್ದಾಗ ನರದ ಮೇಲೆ ಒತ್ತಡ ಬೀಳುತ್ತೆ. ನರಕ್ಕೆ ಸಾಕಷ್ಟು ಜಾಗ ಇರೋದಿಲ್ಲ. ಆವಾಗ ನರದ ಮೇಲೆ ಒತ್ತಡ ಬಂದಾಗ ಸ್ವಲ್ಪ ದೂರ ನಡೆದ ತಕ್ಷಣ ಕೈಕಾಲು ಸೋತ್ ಬಂದ್ಬಿಡುತ್ತೆ. ಮುಂಚಿನಷ್ಟು ನನಗೆ ಫ್ರೀಯಾಗಿ ಕೆಲಸ ಮಾಡಕ್ಕಾಗಲ್ಲ, ನನಗೆ ವೀಕ್ನೆಸ್ ಬಂದ್ಬಿಡುತ್ತೆ. ಇದು ಎಲ್ಲದೂ ಸ್ಪೈನಲ್ ಕೆನಾಲ್ ಸ್ಟೀನೋಸಿಸ್ ನ ಲಕ್ಷಣಗಳು. ಸರ್ವೈಕಲ್ ಸ್ಪಾಂಡಿಲೋಸಿಸ್, ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ವಯಸ್ಸಾದ್ಮೇಲೆ ಆಗುವಂತಹ ತೊಂದರೆಯಲ್ಲಿ ಈ ರೀತಿ ಕಾಣಿಸ್ಕೊಡುತ್ತೆ. ನಂತರ ನರ್ವ್ ಕಂಪ್ರೆಷನ್, ತುಂಬಾ ಮೂಳೆ ಸವಕಳಿ ಬಂದಾಗ ಅಥವಾ ವಯಸ್ಸಾದಾಗ ಬೋನಿ ಸ್ಪರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಮೂಳೆ ಕೆಲವೊಮ್ಮೆ ಚೂಪಾಗಿ ನರದ ಮೇಲೆ ಒತ್ತಡ ಕೊಡುತ್ತೆ. ಅಥವಾ ಡಿಸ್ಕ್ ಸಮಸ್ಯೆ ಇದ್ದಾಗೂ ಈ ನರ್ವ್ ಕಂಪ್ರೆಷನ್ ಆಗ್ಬೋದು. ಕುತ್ತಿಗೆ ಹತ್ರ ಆದ್ರೆ ಸರ್ವೈಕಲ್ ರಾಡಿಕುಲೋಪತಿ ಅಂತ ಹೇಳ್ತೀವಿ. ಸೊಂಟದಿಂದ ಕಾಲಿಗೆ ಹೋಗ್ತಾ ಇದ್ರೆ ಸಯಾಟಿಕಾ ಅಂತ ಹೇಳ್ತೀವಿ. ಈ ರೀತಿ ಇದ್ದಾಗ ಸೊಂಟದಿಂದ ತೊಡೆ ಹಿಂಭಾಗದಲ್ಲಿ ಕಾಲಿನ ತನಕ, ಪಾದದ ತನಕ ಒಂಥರ ಜುಮ್ ಅನ್ನುವಂಥದ್ದು, ನರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಸೆಳೆತ ಬರುವಂತದ್ದು, ಈ ರೀತಿಯಾದಂತಹ ತೊಂದರೆಗಳು ಈ ನರ್ವ್ ಕಂಪ್ರೆಷನ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ತುಂಬಾ ಜಾಸ್ತಿ ಅಂದ್ರೆ ಕೆಲವೊಮ್ಮೆ ವೀಕ್ನೆಸ್ ಆಗ್ಬೋದು. ಬವೆಲ್ ಬ್ಲಾಡರ್ ಡಿಸ್ಟರ್ಬೆನ್ಸ್ ಅಂದ್ರೆ ಮೂತ್ರ ಮತ್ತು ಮಲದ ಕಂಟ್ರೋಲೇ ಹೋಗುವಂತಹ ಸಮಸ್ಯೆ ಕೂಡ ಈ ತೊಂದರೆಯಲ್ಲಿ ಕಾಣಿಸ್ಕೋಬಹುದು. ಐದನೇದು ಕಿಡ್ನಿ ಸಮಸ್ಯೆ, ಕಿಡ್ನಿಯಲ್ಲಿ ಆಗುವಂತಹ ಕಲ್ಲು ಅಥವಾ ಮೂತ್ರಕೋಶದಲ್ಲಿ ಆಗುವಂತಹ ಸೋಂಕು, ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಕಿಡ್ನಿಯಲ್ಲಿ ಪೈಲೋನೆಫ್ರೈಟಿಸ್ ಅಂತ ಹೇಳ್ತೀವಿ. ಈ ರೀತಿಯಂತಹ ಸಮಸ್ಯೆ ಇದ್ದಾಗಲೂ ಕೂಡ ಈ ತೊಂದರೆ, ಬೆನ್ನು ಅಥವಾ ಸೊಂಟ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಆರನೇದು ಹೆಂಗಸರಲ್ಲಿ ಆಗುವಂತಹ ಅಂಡಾಶಯಕ್ಕೆ ಅಥವಾ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು. ಗರ್ಭಕೋಶದಲ್ಲಿ ಗಂಟಾಗ್ಬಿಡಬಹುದು, ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳ್ತೀವಿ. ಅಥವಾ ಓವೇರಿಯನ್ ಸಿಸ್ಟ್, ಅಂಡಾಶಯದಲ್ಲಿ ಆಗುವಂತಹ ಗಂಟು. ಈ ತೊಂದರೆ ಇದ್ದಾಗ ಅಥವಾ ಎಂಡೋಮೆಟ್ರಿಯೋಸಿಸ್ ಅನ್ನುವಂತಹ ಸಮಸ್ಯೆ ಇದ್ದಾಗ ಬೇರೆ ಯಾವ ಸಮಸ್ಯೆನೂ ಇಲ್ಲದೆ ಈ ಬೆನ್ನು ಸೊಂಟ ನೋವು ತರ ಕಾಣಿಸ್ಕೊಂಡ್ಬಿಡ್ಬೋದು. ನಂತರ ಟೆಸ್ಟ್ಗಳು ಮಾಡಿದಾಗ ಬೇರೆ ಸಾಮಾನ್ಯವಾಗಿ ಆಗುವಂತಹ ಋತುಸ್ರಾವದಲ್ಲಿ ಹೆಚ್ಚು ಕಮ್ಮಿ ಆದಾಗ ಆವಾಗ ಟೆಸ್ಟ್ ಮಾಡಿದಾಗ ಈ ತೊಂದರೆ ಇದೆ ಅಂತ ಗೊತ್ತಾಗ್ಬಿಡ್ಬೋದು. ಕೆಲವೊಮ್ಮೆ ಇದ್ರ ಜೊತೆಗೆ
ಈ ಗರ್ಭಕೋಶದ ಅಕ್ಕಪಕ್ಕದಲ್ಲಿರುವಂತಹ ಭಾಗದಲ್ಲಿ ಉರಿಯೂತ ಆದಾಗ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಈ ಸಮಸ್ಯೆಯಲ್ಲೂ ಬಹಳ ಜಾಸ್ತಿ ಸೊಂಟ ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಏಳನೇದು ನಮ್ಮ ಹೃದಯದಲ್ಲಿ ಆಗುವಂತಹ ಸಮಸ್ಯೆ. ಹೃದಯದಲ್ಲಿ ಆಗುವಂತಹ ಆಂಜೈನಾ ಅಥವಾ ಹಾರ್ಟ್ ಅಟ್ಯಾಕ್ ನ ಮುನ್ಸೂಚನೆ ಇದ್ದಾಗ ಕೂಡ ಎದೆ ನೋವಿನ ಜೊತೆಗೆ ನಮ್ಮ ಎರಡು ಭುಜದ ಹಿಂಭಾಗದಲ್ಲಿರುವಂತಹ ಮೂಳೆ ಮಧ್ಯಭಾಗದಲ್ಲಿ ಮೇಲ್ಭಾಗದ ಬೆನ್ನಲ್ಲಿ ನೋವು ಕಾಣಿಸ್ಕೊಳ್ಳುವಂತಹದ್ದು, ಜೊತೆಗೆ ಉಸಿರಾಟ ಕಷ್ಟ ಆಗುವಂಥದ್ದು, ಗಾಬರಿ ಆಗೋದು, ಬೆವರು ಬರೋದು, ಇವೆಲ್ಲವೂ ಕೂಡ ಈ ಹೃದಯದಲ್ಲಿ ಏನೋ ಸಮಸ್ಯೆ ಇದ್ದಾಗ ಬೆನ್ನು ನೋವು ಕಾಣಿಸ್ಕೊಳ್ಳುವಂಥದ್ದು ಹೃದಯಾಘಾತದ ಮುನ್ಸೂಚನೆ ಅಂತ ನಾವು ಹೇಳ್ಬೋದು. ಸೊ ಅವಾಗ್ಲೂ ಕೂಡ ನಾವು ಹುಷಾರಾಗಿರ್ಬೇಕು. ಎಂಟನೇದು ನಮ್ಮ ಕರಳಲ್ಲಿ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆದಾಗ ಅಥವಾ ಕರಳಲ್ಲಿ ಆಗುವಂತಹ ಬೇರೆ ಬೇರೆ ತೊಂದರೆಗಳು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್, ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಥವಾ ಇಂಟೆಸ್ಟೈನಲ್ ಆಬ್ಸ್ಟ್ರಕ್ಷನ್ ಅಥವಾ ನಾವು ಮಲಬದ್ಧತೆ ಆಗುವಂಥದ್ದು, ಈ ಎಲ್ಲಾ ತೊಂದರೆ ಆದಾಗ ಅಥವಾ ಹೊಟ್ಟೆ ಉಬ್ರ ಬಂದಾಗ, ಗ್ಯಾಸ್ ತುಂಬಿಕೊಂಡಾಗ ಕೂಡ ಈ ಬೆನ್ನಿನ ಮೇಲೆ ಒತ್ತಡ ಬೀಳುತ್ತೆ ಅಥವಾ ಬೆನ್ನಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ. ಅದರಿಂದ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಬೆನ್ನಲ್ಲಿ ನೋವು ಕಾಣಿಸ್ಕೊಂಡಾಗ ನಾವು ಈ ಸಮಸ್ಯೆಗಳು ಕೂಡ ಇದೆಯಾ, ಹೊಟ್ಟೆಗೆ ಸಂಬಂಧಪಟ್ಟಿರುವಂತಹ ತೊಂದರೆಗಳು ಲಕ್ಷಣಗಳು ಇದೆಯಾ ಅಂತ ನಾವು ಪ್ರಶ್ನೆ ಮಾಡಬೇಕು. ಆವಾಗ ನಮ್ಗೆ ಏನ್ ಕಾರಣ ಅಂತ ಗೊತ್ತಾಗ್ತಾ ಹೋಗುತ್ತೆ. ಒಂಬತ್ತನೇದು ನಮ್ಮ ಲಿವರ್ ಅಥವಾ ಗಾಲ್ ಬ್ಲಾಡರ್ ಅಂದ್ರೆ ಪಿತ್ತಕೋಶದಲ್ಲಿ ಆಗುವಂತಹ ಸಮಸ್ಯೆ. ಕೊಲೆಸಿಸ್ಟೈಟಿಸ್, ಪಿತ್ತಕೋಶದಲ್ಲಿ ಆಗುವಂತಹ ಉರಿಯೂತ ಅಥವಾ ಅದರೊಳಗಡೆ ಇರುವಂತಹ ಕಲ್ಲುಗಳಿರಬಹುದು, ಅಥವಾ ಲಿವರ್ ಅಲ್ಲಿ ಆಗುವಂತಹ ಹೆಪಟೈಟಿಸ್ ಅಥವಾ ಹೆಪಾಟಿಕ್ ಆಬ್ಸೆಸ್, ಒಳಗಡೆ ಇರುವಂತಹ ಕೀವು ಅಥವಾ ಉರಿಯೂತ ಆದಾಗ ಲಿವರ್ ಅಲ್ಲಿ ತೊಂದರೆ ಆದಾಗ ಕೂಡ ಈ ಬೆನ್ನು ನೋವು ಮುಖ್ಯವಾಗಿ ನಮ್ಮ ಬಲಭುಜದ ಕೆಳಗೆ ಅಥವಾ ಬಲಭಾಗದಲ್ಲಿ ಈ ಬೆನ್ನು ನೋವು ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಹತ್ತನೇದು ಬೇರೆ ಎಲ್ಲಾ ತರದ ನೋವು ಅಂದ್ರೆ ಬೆನ್ನುಹುರಿಯಲ್ಲಿ ಗಂಟಾಗಿರ್ಬಹುದು, ಬೇರೆ ಕಡೆ ಎಲ್ಲೋ ಇರುವಂತಹ ಗಂಟು ಬೆನ್ನುಹುರಿಗೆ ಸ್ಪ್ರೆಡ್ ಆಗಿರಬಹುದು, ಅಥವಾ ಒಳಗಡೆ ಬೇರೆ ಸಂಧಿವಾತದ ಲಕ್ಷಣಗಳಿದ್ದಾಗ ಬೆನ್ನುಹುರಿಯಲ್ಲಿ ಸಂಧಿವಾತ ಆಗಿ ತೊಂದರೆ ಆಗಿರಬಹುದು, ಅಥವಾ ಎಲ್ಲೋ ಒಂದ್ ಕಡೆ ಸೋಂಕಿದ್ದು ನಮ್ಮ ಬೆನ್ನುಹುರಿಯಲ್ಲಿ ಸೋಂಕಾಗಿ ಕಾಣಿಸ್ಕೊಂಡು ನೋವು ಕಾಣಿಸ್ತಾ ಇರ್ಬೋದು. ಸೊ ಈ ಎಲ್ಲಾ ಗುಣಗಳ ಲಕ್ಷಣಗಳು, ಈ ಎಲ್ಲಾ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಬೆನ್ನು ಅಥವಾ ಸೊಂಟ ನೋವು ಬರುವಂತಹ ಸಾಧ್ಯತೆ ಇರುತ್ತೆ. ಈಗ ಸಾಮಾನ್ಯವಾಗಿ ಕಾಣಿಸುವಂತಹ ಈ ಬೆನ್ನು ಸೊಂಟ ನೋವಿನ ಕಾರಣಗಳು ಅಂದ್ರೆ ಮೂಳೆ ಮಾಂಸಖಂಡದ ಸಮಸ್ಯೆ, ನರದ ಮೇಲೆ ಒತ್ತಡ ಮತ್ತು ಕಿಡ್ನಿ ತೊಂದರೆ. ಈ ಮೂರು ತೊಂದರೆಗಳಿದ್ದಾಗ ಯಾವ ರೀತಿ ನಾವು ಕೆಲವೊಂದು ಗುಣಲಕ್ಷಣಗಳಿಂದ ಇದೇ ಕಾರಣದಿಂದ ಆಗ್ತಾ ಇರಬಹುದು ಅಂತ ನಿರ್ಧಾರ ಮಾಡಬಹುದು, ಡಿಸೈಡ್ ಮಾಡಬಹುದು ಅಂತ ನೋಡೋಣ. ಮೊದಲನೇದಾಗಿ ಮೂಳೆ ಅಥವಾ ಮಾಂಸಖಂಡದಿಂದ ಆಗುವಂತಹ ಸಮಸ್ಯೆಗಳು. ಈ ತರ ತೊಂದರೆ ಇದ್ದಾಗ ಆ ಬೆನ್ನು ನೋವು ಅಥವಾ ಸೊಂಟ ನೋವು ಲೋಕಲೈಸ್ಡ್ ಪೇನ್ ಆಗಿರುತ್ತೆ. ಅಂದ್ರೆ ಒಂದು ಭಾಗದಲ್ಲಿ ಮಾತ್ರ ಎಲ್ಲಿ ನೋವಿದೆಯೋ, ಎಲ್ಲಿ ಉಳುಕಾಗಿದೆಯೋ ಆ ಭಾಗದಲ್ಲಿ ಮಾತ್ರ ನೋವು ಕಾಣಿಸ್ಕೊಡುತ್ತೆ. ಅಕ್ಕಪಕ್ಕದ ಮಾಂಸಖಂಡಗಳು ಟೈಟ್ ಆಗುತ್ತೆ, ಮಸಲ್ ಸ್ಪಾಸಮ್ ಅಂತ ಆದಾಗ ಆ ಭಾಗದಲ್ಲಿ ಬಿಗಿತ ಇರುತ್ತೆ. ಆ ಬಿಗಿತ ಬೆಳಿಗ್ಗೆ ಎದ್ದ ತಕ್ಷಣ ಜಾಸ್ತಿ ಅಥವಾ ತುಂಬಾ ಹೊತ್ತು ಕೂತ್ಕೊಂಡು ಎದ್ದ ತಕ್ಷಣ ಜಾಸ್ತಿ ಅಂತ ನಾವು ಹೇಳ್ಬೋದು. ಟೆಂಡರ್ನೆಸ್ ಇರುತ್ತೆ, ಅಂದ್ರೆ ಯಾವ ಭಾಗದಲ್ಲಿ ನೋವಿದೆಯೋ ಅಲ್ಲಿ ಪ್ರೆಸ್ ಮಾಡಿದಾಗ ಆ ನೋವು ಜಾಸ್ತಿ ಆಗುವಂತಹ ತೊಂದರೆ. ಅದರ ಜೊತೆಗೆ ಕೆಲವೊಂದು ಮೂವ್ಮೆಂಟ್ಗಳಲ್ಲಿ ಅಂದ್ರೆ ಮುಂದೆ ಬಗ್ಗಿ ಭಾರ ಎತ್ತಿದಾಗ, ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿದಾಗ, ಕೆಲಸ ಮಾಡಿದಾಗ ಈ ನೋವು ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತೆ. ನಂತರ ಸ್ವಲ್ಪ ರೆಸ್ಟ್ ಕೊಟ್ರೆ, ವಿಶ್ರಾಂತಿ ಕೊಟ್ರೆ ಇದೇ ನೋವು ಕಡಿಮೆ ಆಗ್ತಾ ಇದೆ, ಅಥವಾ ಬಿಸಿನೀರಿನ ಶಾಖ ಅಥವಾ ಐಸಿನ ಶಾಖವನ್ನು ಕೊಟ್ಟಾಗ ನೋವು ಕಡಿಮೆ ಆಗ್ತಾ ಇದೆ ಅಂದ್ರೆ ಹೆಚ್ಚಿನ ಸಲ ಇದು ಮೂಳೆ ಅಥವಾ ಮಾಂಸಖಂಡದಿಂದ ಆಗ್ತಾ ಇರುವಂತಹ ಸೊಂಟ ನೋವು ಅಂತ ನಾವು ನಿರ್ಧಾರ ಮಾಡಬಹುದು. ಎರಡನೇದು, ನರದ ಮೇಲೆ ಒತ್ತಡ ಇದ್ದಾಗ ಯಾವ ರೀತಿಯಾದಂತಹ ನೋವು ಕಾಣಿಸ್ಕೊಡುತ್ತೆ. ಮೊದಲನೇ ಲಕ್ಷಣ ರೇಡಿಯೇಟಿಂಗ್ ಪೇನ್ ಅಂತ ಹೇಳ್ತೀವಿ. ಆ ನರ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಸೆಳೆತ ಬರುವಂತಹದ್ದು. ತೊಂದರೆ ಆಕ್ಚುಲಿ ಡಿಸ್ಕ್ ಒತ್ತಡ ಕೊಟ್ಟು ನರದ ಮೇಲೆ ಒತ್ತಡ ಕೊಟ್ಟರು ತೊಂದರೆ ನಮ್ಮ ಪಾದದಲ್ಲಿ ಕಾಣಿಸ್ಕೋಬಹುದು, ಕಾಲಲ್ಲಿ ಕಾಣಿಸ್ಕೋಬಹುದು. ಅಂದ್ರೆ ಸೊಂಟದಿಂದ ಕಾಲಿನ ಎಲ್ಲೆಲ್ಲಿ ಹೋಗುತ್ತೋ ಆ ನರ ಎಲ್ಲ ಅಲ್ಲಿ ಸೆಳೆತ ಬರುವಂತಹದ್ದು ಶೂಟಿಂಗ್ ಪೇನ್ ಅಂತ ಹೇಳ್ತೀವಿ. ಇದರ ಜೊತೆಗೆ ಕುತ್ತಿಗೆಯಲ್ಲಿ ಒತ್ತಡ ಇದ್ರೆ ತಲೆಯ ಅರ್ಧ ಭಾಗ, ತೋಳಿನಿಂದ ಕೈ ಬೆರಳುಗಳ ತನಕ, ಎದೆಯ ಮೇಲ್ಭಾಗ, ಬೆನ್ನಿನ ಮೇಲ್ಭಾಗದಲ್ಲಿ ನೋವು ಕಾಣಿಸ್ಕೋಬಹುದು. ಈ ನೋವಲ್ಲಿ ಒಂದು ರೀತಿಯಾದಂತಹ ನಮ್ನೆಸ್, ಮರಗಟ್ಟುವಂತಹ ಲಕ್ಷಣ ಇರುತ್ತೆ. ಒಂಥರ ಜುಮ್ ಅನ್ನುವಂಥದ್ದು, ಇರುವೆ ಹರಿದಂಗ ಆಗುವಂಥದ್ದು, ಕರೆಂಟ್ ಶಾಕ್ ಹೊಡೆದಂಗ ಆಗುವಂಥದ್ದು, ಈ ರೀತಿಯಾದಂತಹ ತೊಂದರೆ ನರದ ಸಮಸ್ಯೆ ಇರ್ಬೋದು ಅಂತ ನಮ್ಗೆ ಹೇಳುತ್ತೆ. ಅದರ ಜೊತೆಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದಾಗೆ ನರದ ಮೇಲೆ ಒತ್ತಡ ತುಂಬಾ ದಿನದಿಂದ ಇತ್ತು ಅಂತಂದ್ರೆ ವೀಕ್ನೆಸ್ ಕಾಣಿಸ್ಕೋಬಹುದು. ಅಂದ್ರೆ ಕುತ್ತಿಗೆ ಹತ್ರ ಒತ್ತಡ ಇದ್ರೆ ನನ್ನ ಕೈ ಬೆರಳುಗಳಲ್ಲಿ ಗ್ರಿಪ್ ಸ್ಟ್ರೆಂತ್ ಕಡಿಮೆ ಆಗ್ಬೋದು, ಕೈಯಲ್ಲಿ ತೋಳಲ್ಲಿ ಇರುವಂತಹ ಮಾಂಸಖಂಡಗಳು ವೀಕ್ ಆಗ್ತಾ ಬಂದ್ಬಿಡ್ಬೋದು. ಸೊಂಟದ ನರದ ಮೇಲೆ ಒತ್ತಡ ಬಿತ್ತು ಅಂತಂದ್ರೆ ಪಾದಗಳಲ್ಲಿ ಇರುವಂತಹ ಮಾಂಸಖಂಡಗಳು, ಮೂಳೆಗಳು ವೀಕ್ ಆಗ್ತಾ ಬಂದ್ಬಿಡ್ಬೋದು. ಹೆಬ್ಬೆಟ್ಟಿನ ಮೂವ್ಮೆಂಟ್, ಬೆರಳುಗಳ ಮೂವ್ಮೆಂಟ್ ವೀಕ್ ಆಗ್ಬೋದು. ಸ್ವಲ್ಪ ದೂರ ಹಾಕೊಂಡು ಹೋಗ್ಬೇಕಾದ್ರೆ ಚಪ್ಪಲಿ ತನ್ನಿಂತಾನೆ ಬಿದ್ದು ಹೋಗ್ಬಿಡುತ್ತೆ, ಕಾಲಲ್ಲಿ ಮುಟ್ಟಿರೋ ಸ್ಪರ್ಶ ಜ್ಞಾನನೇ ಇಲ್ಲ. ಈ ರೀತಿಯಾದಂತಹ ತೊಂದರೆಗಳು ಕಾಣಿಸ್ಕೋಬಹುದು. ತುಂಬಾ ಜಾಸ್ತಿ ಆದಾಗ
ಬವೆಲ್ ಬ್ಲಾಡರ್ ಅಂದ್ರೆ ಮಲಮೂತ್ರ ಕಂಟ್ರೋಲ್ ಹೋಗ್ಬಿಡುತ್ತೆ. ಈ ತೊಂದರೆ ಇದ್ದಾಗೂ ಕೂಡ ಇದು ನರದ ಸಮಸ್ಯೆಯಿಂದ ಆಗ್ತಾ ಇರುವಂತಹ ತೊಂದರೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಮೂರನೇದು, ಕಿಡ್ನಿ ಸಮಸ್ಯೆಯಲ್ಲಿ ಈ ಬೆನ್ನು ಸೊಂಟ ನೋವು ಬಂದಾಗ ಯಾವ ಗುಣಲಕ್ಷಣಗಳಿರುತ್ತೆ? ಕಿಡ್ನಿ ಅಂತಂದ್ರೆ ನಮ್ಮ ಬೆನ್ನುಹುರಿ ಮೂಳೆ ಅಕ್ಕಪಕ್ಕದಲ್ಲಿ ಬಲಭಾಗದಲ್ಲಿ ಎಡಭಾಗದಲ್ಲಿ ಇರುತ್ತೆ. ಅದು ನಮ್ಮ ಶ್ವಾಸಕೋಶದ ಕೆಳಗೆ, ನಮ್ಮ ಕರುಳಿನ ಹಿಂಭಾಗದಲ್ಲಿ, ಬೆನ್ನಿನ ಮಾಂಸಖಂಡಗಳ ಮುಂದೆ ಅಂತ ಹೇಳ್ಬೋದು. ಇದರಲ್ಲಾಗುವಂತಹ ಸಮಸ್ಯೆ ಉರಿಯೂತ, ಇನ್ಫೆಕ್ಷನ್ ಅಥವಾ ಕಲ್ಲುಗಳು ಇದ್ದಾಗ ಒಂದ್ ಕಡೆ ಇನ್ನೊಂದ್ ಕಡೆ ಕಲ್ಲು ಹೋಗ್ಬೇಕಾದ್ರೆ ಜೋರಾಗಿ ಹಿಂಡಿದಾಗ, ಹೊಟ್ಟೆಯಲ್ಲಿ ಹಿಂಡಿದಾಗ ಆಗುವಂತಹ ನೋವು ಬಂದ್ಬಿಡ್ಬೋದು. ಅಥವಾ ಈ ಇನ್ಫೆಕ್ಷನ್ ಎಲ್ಲ ಆದಾಗ ಡಲ್ ಏಕಿಂಗ್ ಪೇನ್ ಅಂತ ಹೇಳ್ತೀವಿ, ಕಂಟಿನ್ಯೂಸ್ ಆಗಿ ಒಂಥರ ನೋವು ಕಂಟಿನ್ಯೂಸ್ ಕಾಣಿಸ್ಕೊತಾ ಇರ್ಬೋದು. ನೋವು ಎಲ್ಲಿರುತ್ತೆ ಅನ್ನೋದು ಮುಖ್ಯ. ಫ್ಲಾಂಕ್ ಅಂದ್ರೆ ನಮ್ಮ ಹೊಟ್ಟೆಯ ಅಕ್ಕಪಕ್ಕದ ಭಾಗದಲ್ಲಿ ಲಾಯಿನ್ ಟು ಗ್ರಾಯಿನ್ ಪೇನ್ ಅಂತ ಹೇಳ್ತೀವಿ. ಅಂದ್ರೆ ಮೇಲ್ಭಾಗದ ಬೆನ್ನಿನಿಂದ ಮೂತ್ರ ಹೋಗುವಂತಹ ಜಾಗ ಕಡೆಗೆ, ಅಂದ್ರೆ ಕೆಳ ಹೊಟ್ಟೆಗೆ ಹೋಗುವಂತಹ ಜಾಗಕ್ಕೆ ಆ ಭಾಗದಲ್ಲಿ ನೋವು ರೇಡಿಯೇಟ್ ಆಗ್ತಾ ಇದ್ರೆ, ಒಂದ್ ಕಡೆ ಇನ್ನೊಂದ್ ಕಡೆ ನೋವು ಹೋಗ್ತಾ ಇದ್ರೆ ಇದು ಕಿಡ್ನಿ ಸಮಸ್ಯೆಯಿಂದ ಅಥವಾ ಮೂತ್ರಕೋಶದ ಸಮಸ್ಯೆಯಿಂದ, ಈ ರೀತಿಯಾದಂತಹ ತೊಂದರೆಯಿಂದ ಆಗ್ತಾ ಇರ್ಬೋದು ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳುವಂತಹದ್ದು, ಅದು ಗ್ರಾಸ್ ಹೆಮಚೂರಿಯಾ ಅಂದ್ರೆ ಹಾಗೆ ಕಾಣಿಸ್ಕೊಳ್ಳುವಂತಹದ್ದಾಗಿರ್ಬೋದು, ಅಥವಾ ಮೈಕ್ರೋಸ್ಕೋಪಿಕ್ ಹೆಮಚೂರಿಯಾ, ಮೂತ್ರದ ಪರೀಕ್ಷೆ ಮಾಡಿಸಿದಾಗ ಮೈಕ್ರೋಸ್ಕೋಪ್ ಅಲ್ಲಿ ರೆಡ್ ಬ್ಲಡ್ ಸೆಲ್ಸ್ ಕಾಣಿಸ್ಕೊಳ್ಳುವಂತದ್ದಾಗಿರ್ಬೋದು. ಅದರ ಜೊತೆಗೆ ಅರ್ಜೆನ್ಸಿ ಜಾಸ್ತಿ ಅರ್ಜೆಂಟ್ ಆಗಿ ನನಗೆ ಮೂತ್ರ ಹೋಗ್ಬೇಕು, ಪದೇ ಪದೇ ಮೂತ್ರ ಹೋಗುವಂತದ್ದು, ಉರಿ ಮೂತ್ರ ಬರೋದು, ಇವೆಲ್ಲವೂ ಕೂಡ ಈ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಅಥವಾ ಮೂತ್ರದಲ್ಲಿ ಅಥವಾ ಮೂತ್ರಕೋಶದಲ್ಲಿರುವಂತಹ ಸೋಂಕಿನ ಲಕ್ಷಣಗಳಾಗಿರ್ಬೋದು. ಈ ಎಲ್ಲ ತೊಂದರೆಗಳಿದ್ದಾಗ ಈ ತರದಿಂದ ನನಗೆ ಬೆನ್ನು ಸೊಂಟ ನೋವು ಬರ್ತಾ ಇದೆ ಅಂತಂದ್ರೆ ಈ ಸಮಸ್ಯೆಗಳ ಜೊತೆಗಿದ್ದಾಗ ಕಿಡ್ನಿಗೆ ತೊಂದರೆಗೆ ನಾವು ಟೆಸ್ಟ್ ಮಾಡಿಸ್ಬೇಕು ಅಂತ ನಮ್ಗೆ ಅರ್ಥ ಆಗ್ಬೇಕು. ಆದ್ರಿಂದ ಬೆನ್ನು ಸೊಂಟ ನೋವು ಹಲವಾರು ಕಾರಣಗಳಿಂದ ಆಗ್ತಾ ಇರಬಹುದು. ಎಲ್ಲದೂ ಒಂದೇ ಅಲ್ಲ. ನಾವು ಅದನ್ನ ಒಂದೇ ತರ ಅಂತ ಅನ್ಕೊಂಡು ನಾವೇ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋದಾಗ ಬಹಳಷ್ಟು ತೊಂದರೆಗಳಾಗ್ಬಿಡ್ಬೋದು. ನೋವು ಎಲ್ಲಿದೆ, ಯಾವ ತರ ಇದೆ, ಅದರ ಜೊತೆಗೆ ಬೇರೆ ಗುಣಲಕ್ಷಣಗಳು ಏನಿದೆ ಅನ್ನೋದ್ರಿಂದ ನಾವು ಯಾವ ಕಾರಣದಿಂದ ಆಗ್ತಾ ಇರಬಹುದು ಅಂತ ಒಂದು ಅಂದಾಜು ಮಾಡ್ಬೋದು. ತಕ್ಷಣದಲ್ಲಿ ಡಾಕ್ಟರ್ ಹತ್ರ ಹೋದಾಗ ಖಡಾಖಂಡಿತವಾಗಿ ಇದೇ ಕಾರಣ ಅಂತ ತಿಳ್ಕೊಂಡು ಮುಂದೆ ಚಿಕಿತ್ಸೆ ತಗೊಳ್ಳೋದು ಜಾಣತನ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಅದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಅದನ್ನ ಶೇರ್ ಮಾಡ್ಕೊಳ್ಳಿ. ಹೆಚ್ಚಿನ ಇದೇ ರೀತಿಯಾದಂತಹ ವಿಡಿಯೋಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.